ಶನಿ, ಚಂದ್ರ, ಸೂರ್ಯ ಈ ಮೂರು ಗ್ರಹಗಳ ಸಂಯೋಗದಿಂದ ಮಾರ್ಚ್ 20ನೇ ತಾರೀಕು ಮೀನರಾಶಿಯಲ್ಲಿ 2 ಅಶುಭ ಯೋಗ ಸೃಷ್ಟಿಯಾಗಲಿದೆ. ಇದು ಮೇಷ, ಕುಂಭ ಸೇರಿದಂತೆ 4 ರಾಶಿಯವರ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಮಾರ್ಚ್ 20ರಂದು ಮೀನರಾಶಿಯಲ್ಲಿ ವಿಷಯೋಗ ಮತ್ತು ಸಂಸಪ್ತಕ ಯೋಗ ಎಂಬ 2 ಯೋಗಗಳು ಸೃಷ್ಟಿಯಾಗ್ತಾ ಇವೆ. ಜ್ಯೋತಿಷ್ಯದಲ್ಲಿ ಈ 2 ಯೋಗಗಳನ್ನು ಅಶುಭ ಯೋಗಗಳು ಅಂತ ಪರಿಗಣಿಸಲಾಗುತ್ತೆ. ಅಂದ ಹಾಗೆ ಮೀನರಾಶಿಗೆ ಮಾರ್ಚ್ 15ರಂದು ಸೂರ್ಯ ಸಂಚಾರ ಮಾಡ್ತಾನೆ. ಮಾರ್ಚ್ 20ರಂದು ಚಂದ್ರ ಕೂಡ ಮೀನರಾಶಿಗೆ ಸಂಚಾರ ಮಾಡ್ತಾನೆ. ಈಗಾಗಲೇ ಮೀನರಾಶಿಯಲ್ಲಿ ಶನಿ ಗ್ರಹ ಕೂಡ ಸಂಚಾರ ಮಾಡ್ತಿದ್ದಾರೆ. ಹೀಗಾಗಿ ಶನಿಯೊಂದಿಗೆ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಕೂಡ ಸೇರಿದಾಗ ವಿಷಯೋಗ ಹಾಗೆ ಸಂಸಪ್ತಕ ಯೋಗ ರೂಪುಗೊಳ್ಳುತ್ತೆ. ವಿಷಯೋಗ ಮಾರ್ಚ್ 23ರವರೆಗೆ ಇರುತ್ತೆ. ಇದು ಕೆಲ ರಾಶಿಯವರಿಗೆ ಅತ್ಯಂತ ಅಶುಭ ಫಲಗಳನ್ನು ಕೊಡುತ್ತೆ. ಮತ್ತು ಈ ಒಂದು ಯೋಗಗಳು ಜಾತಕದ ದುರ್ಬಲ ಸ್ಥಾನದಲ್ಲಿ ಇದ್ದರೆ ಅಂಥವರಿಗೆ ಮಾನಸಿಕ ಒತ್ತಡ, ಭಯ, ಆರೋಗ್ಯ ಸಮಸ್ಯೆಗಳು ಉಂಟಾಗ್ತವೆ. ಅಲ್ಲದೆ ವಿವಾಹ ಜೀವನದಲ್ಲಿ ಕಲಹ, ಕುಟುಂಬದಲ್ಲಿ ಅಶಾಂತಿ, ಸಂತೋಷದ ಕೊರತೆ, ವಿಚ್ಛೇದನ ಹಾಗೂ ಆರ್ಥಿಕ ನಷ್ಟವನ್ನು ಅನುಭವಿಸುವ ಸಾಧ್ಯತೆ ಇದೆ. ಹಾಗಾದರೆ ಆ 2 ಅಶುಭ ಯೋಗಗಳಿಂದ ಯಾವ ರಾಶಿಯವರು ಜಾಗರೂಕರಾಗಿರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯ 12ನೇ ಮನೆಯಲ್ಲಿ ವಿಷಯೋಗ ರೂಪುಗೊಳ್ತಾ ಇದೆ. ಈ ಸಮಯದಲ್ಲಿ ನಿಮ್ಮೆಲ್ಲ ಕಾರ್ಯಗಳು ಕೂಡ ನಿಧಾನ ಆಗ್ತಾ ಹೋಗುತ್ತೆ. ಅಂದುಕೊಂಡಷ್ಟು ಲಾಭ ಸಿಗೋದಿಲ್ಲ. ಹಿಂದೆ ಮಾಡಿದಂಥ ಸಾಲದ ಹೊರೆ ಹೆಚ್ಚಾಗುವ ಸಾಧ್ಯತೆ ಇದೆ. ನಿರೀಕ್ಷೆ ಇಲ್ಲದೆ ದೊಡ್ಡ ಪ್ರಮಾಣದ ಖರ್ಚುಗಳು ಎದುರಾಗತ್ತೆ. ದೊಡ್ಡ ಒಪ್ಪಂದಗಳನ್ನು ಈ ಸಮಯದಲ್ಲಿ ಮಾಡ್ಕೊಳ್ಳದೇ ಇರೋದು ಒಳ್ಳೆಯದು, ಮುಂದೂಡೋದು ಒಳ್ಳೆಯದು. ಜೊತೆಗೆ ಹೊರಗಿನ ಆಹಾರ ಸೇವನೆಯಿಂದ ಬಹಳ ದೂರ ಇರಬೇಕಾಗತ್ತೆ. ಇಲ್ಲ ಆಹಾರ ಸಮಸ್ಯೆ ಎದುರಾಗತ್ತೆ, ದೈಹಿಕ ಸಮಸ್ಯೆ ಎದುರಾಗತ್ತೆ, ಆರೋಗ್ಯ ಸಮಸ್ಯೆ ಆಗತ್ತೆ. ಯಾವುದೇ ದುಡುಕಿನ ನಿರ್ಧಾರ ತೆಗೆದುಕೊಳ್ಳೋದು ಬೇಡ. ಹಣವನ್ನು ಸಾಲವಾಗಿ ನೀಡುವಾಗ 100 ಬಾರಿ ಯೋಚನೆ ಮಾಡಬೇಕು. ಅಲ್ಲದೆ ಈ ಸಮಯದಲ್ಲಿ ಪ್ರಯಾಣ ಮಾಡುವಾಗ ಬಹಳ ಜಾಗರೂಕರಿರಬೇಕು. ವೃತ್ತಿ ಜೀವನದಲ್ಲಿ ಸವಾಲುಗಳು ಎದುರಾಗುವ ಸಾಧ್ಯತೆ ಇದೆ. ಎಲ್ಲ ಸಂದರ್ಭಗಳನ್ನು ಎದುರಿಸಲು ಹಾಗೂ ಕೆಟ್ಟ ಪರಿಣಾಮಗಳನ್ನು ಮೇಷರಾಶಿಯವರು ದೂರ ಮಾಡಿಕೊಳ್ಳೋದಕ್ಕೆ ಸೂರ್ಯ ದೇವನನ್ನು ಪೂಜೆ ಮಾಡಬೇಕು. ಇನ್ನು ಕುಂಭರಾಶಿಯ 2ನೇ ಮನೆಯಲ್ಲಿ ಸಂಸಪ್ತಕ ಯೋಗ ರೂಪುಗೊಳ್ತಾ ಇದೆ. ಇದು ಕುಂಭರಾಶಿಯವರಿಗೆ ಕೆಲಸದ ಒತ್ತಡ, ಆರೋಗ್ಯ ಸಮಸ್ಯೆ, ಆರ್ಥಿಕ ನಷ್ಟವನ್ನು ಹಣಕಾಸಿನ ನಷ್ಟವನ್ನು ಉಂಟು ಮಾಡುತ್ತೆ. ಅಲ್ಲದೆ ಶನಿ ಸೂರ್ಯನ ಕೆಟ್ಟ ಪ್ರಭಾವದಿಂದಾಗಿ ಇಲ್ಲಿ ಜೀವನದಲ್ಲಿ ತೀವ್ರ ಸಂಘರ್ಷ ಎದುರಾಗತ್ತೆ. ಕುಂಭರಾಶಿಯವರಿಗೆ ಜಗಳ, ಮನಸ್ತಾಪಗಳಾಗುವಂಥದ್ದು, ಮೇಲಾಧಿಕಾರಿಗಳನ್ನು ಜಗಳ ಆಗುವಂಥದ್ದು, ಉದ್ಯೋಗ ಸ್ಥಳದಲ್ಲಿ ಅಪಾರ ಪರಿಶ್ರಮ ಪಟ್ಟರೂ ಕೂಡ ನಿಮಗೆ ಲಾಭ ಕಡಿಮೆ ಬರುವಂಥದ್ದೆಲ್ಲ ಆಗತ್ತೆ. ಶಿಸ್ತು ಕಡಿಮೆಯಾಗಿ ಸೋಮಾರಿತನ ಹೆಚ್ಚಾಗಬಹುದು. ಜೊತೆಗೆ ವೃತ್ತಿಯಲ್ಲಿ ಆಕಸ್ಮಿಕ ಬದಲಾವಣೆಗಳನ್ನು ನೀವು ಕಾಣಬಹುದು. ಕುಂಭರಾಶಿಯವರು ನಿಮ್ಮ ಕೆಲಸದಲ್ಲಿ ಬದಲಾವಣೆ ಆಗುವಂಥದ್ದು, ಹಠಾತ್ ಆರ್ಥಿಕ ನಷ್ಟವನ್ನು ಅನುಭವಿಸುವ ಸಮಯ ಕೂಡ ಎದುರಾಗುತ್ತೆ. ಹುಷಾರಾಗಿರಿ. ಜೊತೆಗೆ ಮದುವೆ ನಿರೀಕ್ಷೆಯಲ್ಲಿರೋರಿಗೆ ನಿರಾಸೆ ಆಗುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನೀವು ಶನಿ ದೇವನನ್ನು ಪೂಜೆ ಮಾಡಬೇಕು. ಕುಂಭರಾಶಿಯವರು ಆದಷ್ಟು ಕೆಟ್ಟ ಪರಿಣಾಮಗಳಿಂದ ಒಂದಷ್ಟು ಪರಿಹಾರವನ್ನು ಪಡ್ಕೋಬಹುದು. ಇನ್ನು ತುಲಾರಾಶಿಯ 6ನೇ ಮನೆಯಲ್ಲಿ 2 ಅಶುಭ ಯೋಗಗಳು ರೂಪುಗೊಳ್ತವೆ. ಈ ಯೋಗದ ಕೆಟ್ಟ ಪರಿಣಾಮದಿಂದಾಗಿ ಕೆಲಸದಲ್ಲಿ ಆಸಕ್ತಿ ಕಡಿಮೆಯಾಗುತ್ತೆ. ವೃತ್ತಿ ಜೀವನದಲ್ಲಿ ಹಲವಾರು ಅಡಚಣೆ ಉಂಟಾಗುತ್ತೆ. ಸೃಜನಶೀಲ ಕೆಲಸಗಳಲ್ಲಿ ಆಸಕ್ತಿ ಕಡಿಮೆಯಾಗುತ್ತೆ. ಸರ್ಕಾರಿ ಕೆಲಸ ಹಾಗೂ ಬಯಸಿದ ಎಲ್ಲಾದರೂ ಸೀಟ್ ಅಂದರೆ ನಿರೀಕ್ಷೆ ಮಾಡಿದರೆ ಇಲ್ಲಿ ಸೀಟ್ ಸಿಗುತ್ತೆ ನನಗೆ ಅಂತ ಇದ್ದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅದು ಕೂಡ ನಿಮಗೆ ತಯಾರಿ ನಡೆಸುವಂಥವರಿಗೆ ಬಹಳ ಹಿನ್ನಡೆ ಆಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಇದು ಬಹಳ ಸವಾಲಿನ ಸಮಯ ಆಗಿರುತ್ತೆ. ಬಹಳ ಚಾಲೆಂಜಿಂಗ್ ಆಗಿರುತ್ತೆ. ಕಷ್ಟಪಡಬೇಕಾಗತ್ತೆ, ಕಠಿಣ ಪರಿಶ್ರಮ ಹಾಕಬೇಕಾಗತ್ತೆ. ಈ ಸಮಯದಲ್ಲಿ ಕೆಲ ಜವಾಬ್ದಾರಿಗಳು ಮತ್ತು ಖರ್ಚು ಹೆಚ್ಚಾಗುತ್ತೆ. ಈ ಕೆಟ್ಟ ಪರಿಣಾಮವನ್ನು ಕಡಿಮೆ ಮಾಡಬೇಕು ಅಂದರೆ ಸೂರ್ಯದೇವನನ್ನು ಪೂಜೆ ಮಾಡಬೇಕು. ಇನ್ನು ಮೀನರಾಶಿಯ ಲಗ್ನ ಸ್ಥಾನದಲ್ಲಿ ಅಶುಭ ಯೋಗಗಳು ರೂಪುಗೊಳ್ತಾ ಇದೆ. ಯಾಕಂದರೆ ಮೀನರಾಶಿಯಲ್ಲೇ ಈ ಅಶುಭ ಯೋಗಗಳು ರೂಪುಗೊಳ್ತಾ ಇರೋದ್ರಿಂದ ಮೀನರಾಶಿಯವರ ಆರ್ಥಿಕ ಜೀವನ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ. ಹಾಗಾಗಿ ಮಾರ್ಚ್ 20ರಿಂದ 3 ದಿನಗಳ ಕಾಲ 3 ದಿನ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಚ್ 20, 21, 22, 23 ತನಕನೂ ಕೂಡ ನೀವು ಬಹಳ ಜಾಗರೂಕರಾಗಿರಬೇಕಾಗತ್ತೆ. ಅಲ್ಲದೆ ದಾಂಪತ್ಯ ಕಲಹ, ಕುಟುಂಬದಲ್ಲಿ ಅಶಾಂತಿ, ಕೆಲಸದ ಒತ್ತಡ ಹೆಚ್ಚಾಗುವಂಥದ್ದು, ಹೀಗೆ ಈ ವೇಳೆ ಸಾಧ್ಯವಾದಷ್ಟು ಬಹಳ ತಾಳ್ಮೆಯಿಂದ ಇರಬೇಕು ಮೀನರಾಶಿಯವರು. ತಾಳ್ಮೆ ಇಂಪಾರ್ಟೆಂಟು. ನಿಮ್ಮೆಲ್ಲ ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಶನಿದೇವನನ್ನು ಪೂಜೆ ಮಾಡಬೇಕು, ಸೂರ್ಯನನ್ನು ಪೂಜೆ ಮಾಡಬೇಕು. ಶನಿ ಮತ್ತು ಸೂರ್ಯ ಇಬ್ಬರನ್ನೂ ಪೂಜೆ ಮಾಡಬೇಕು. ಇದು ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಇಮಿಡಿಯೇಟ್ ಇನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.